ಇಲ್ಲಿವರೆಗೆ ಸುಮಾರು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್, ಸುಮಾರು ಇನ್ನೂ ಜಾಸ್ತಿ ಆಗ್ಬೋದು. ಯಾಕಂದರೆ ಎಂಟೈರ್ ಸ್ಟೇಟ್ನಲ್ಲಿ 10 ಲಕ್ಷ ಹೆಕ್ಟೇರ್ಗಿನ್ನ ಜಾಸ್ತಿ ಬೆಳೆ ಹಾನಿಯಾಗಿದೆ. ಇದು ಇನ್ನೂ ಕೂಡ ಜಾಯಿಂಟ್ ಸರ್ವೆ ಮುಗಿದಿಲ್ಲ. ಪ್ರಾಥಮಿಕ ವರದಿ ಪ್ರಕಾರ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ. ಸುಮಾರು 10 ಲಕ್ಷ ಹೆಕ್ಟೇರ್ನಲ್ಲಿ 5 ಲಕ್ಷ ಹೆಕ್ಟೇರ್ನಷ್ಟು ಸರ್ವೆ ಆಗಿದೆ. ಈಗ ಜಂಟಿ ಸರ್ವೆ ಆಗಿದೆ. ಇನ್ನು ಮೋರ್ ದೆನ್ 50% ಸರ್ವೆ ಆಗಬೇಕು. ಯಾಕೆ ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀರು ನಿಂತುಬಿಟ್ಟಿದೆ ಜಮೀನುಗಳಲ್ಲಿ, ಅದರಿಂದ ಸರ್ವೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಳೆ ಕಡಿಮೆ ಆಗ್ತಿದ್ದಾಗಲೇ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಈಗ NDRF ನಾರ್ಮ್ಸ್ ಪ್ರಕಾರ ಪರಿಹಾರ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸುಮಾರು 8 ಜಿಲ್ಲೆಗಳಲ್ಲಿ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬೆಳಗಾವಿ, ರಾಯಚೂರು, ಗದಗ ಮತ್ತು ಬೀದರ್ 8 ಜಿಲ್ಲೆಗಳಲ್ಲೇ ಸುಮಾರು 9 ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ, 9 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಜಮೀನುಗಳಲ್ಲಿ 9 ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಬೆಳೆ ಹಾನಿಯಾಗಿದೆ. ಅಂದರೆ ಸುಮಾರು 95% ಈ ಜಿಲ್ಲೆಗಳಲ್ಲೇ ಆಗಿದೆ. ಅಂದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿದ್ದಾವಲ್ಲ, 8 ಜಿಲ್ಲೆಗಳು ನಾನು ಹೇಳಿದೆ ಈಗಾಗಲೇ. ನೀವು ಇನ್ನೊಂದು ಸಾರಿ ಓದ್ತೀನಿ, ಬರ್ಕಳಿಬೇಕಾದ್ರೆ. ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಗದಗ, ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ. ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗಿದೆ. ಹುಬ್ಬಳ್ಳಿ, ಧಾರವಾಡ. ಒಟ್ಟಾರೆ ಆಗಿರ್ತಕ್ಕಂಥ ಮಳೆ ಜೂನಿಂದ ಇಲ್ಲಿವರೆಗೆ 4% ಮಾತ್ರ ಹೆಚ್ಚಾಗಿರೋದು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ 4% ಜಾಸ್ತಿ ಆಗಿದೆ. ಕಳೆದ ವರ್ಷ 22% ಜಾಸ್ತಿ ಆಗಿದೆ. ಕಳೆದ ವರ್ಷ 22% ಜಾಸ್ತಿ ಆಗಿತ್ತು. ಆದರೆ ಈಗಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ನಾರ್ಮಲ್ ವಾಡಿಕೆ ಮಳೆಗಿಂತ ಕಡಿಮೆ ಆಗಿದೆ. ಈಗ ಚಾಮರಾಜನಗರದಲ್ಲಿ, ಮಂಡ್ಯದಲ್ಲಿ, ಮೈಸೂರಿನಲ್ಲಿ, ಹಾವೇರಿನಲ್ಲಿ, ಬೆಂಗಳೂರು ಸಿಟಿನಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಇಲ್ಲೆಲ್ಲ ಇನ್ನೂ ವಾಡಿಕೆ ಮಳೆಗಿಂತ ಕಡಿಮೆ ಬಿದ್ದಿದೆ. ಅಂದರೆ ಜೂನ್ ತಿಂಗಳಿಂದ ನಿನ್ನೆವರೆಗೂ 29 ಸೆಪ್ಟೆಂಬರ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ. ಈಗ ವಿಜಯಪುರದಲ್ಲಿ 58% ಜಾಸ್ತಿ ಬಿದ್ದಿದೆ ಮಳೆ. ಬಾಗಲಕೋಟೆಯಲ್ಲಿ 37% ಜಾಸ್ತಿ ಬಿದ್ದಿದೆ. ಕಲಬುರಗಿನಲ್ಲಿ 34% ಜಾಸ್ತಿ ಬಿದ್ದಿದೆ. ಯಾದಗಿರಿನಲ್ಲಿ 29% ಜಾಸ್ತಿ ಬಿದ್ದಿದೆ. ಬೆಳಗಾವಿನಲ್ಲಿ 26% ಜಾಸ್ತಿ ಬಿದ್ದಿದೆ. ರಾಯಚೂರಿನಲ್ಲಿ 21%, ಗದಗನಲ್ಲಿ 17%, ಬೀದರ್ನಲ್ಲಿ 16%.
ಹಿಂಗೆ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ವಾಡಿಕೆ ಮಳೆಗಿಂತ, ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ.